ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾವಿವತ್ತು ನವರಾತ್ರಿ ವಿಶೇಷ ಭಾಗ 2 ವಿಡಿಯೋನ ಮಾಡ್ತಾ ಇದ್ದೀನಿ. ನವರಾತ್ರಿಯಲ್ಲಿ 4 ಮತ್ತು 5 6ನೇ ದೇವಿಗೆ ಇಷ್ಟವಾಗುವಂಥ ನೈವೇದ್ಯವನ್ನ ಮಾಡ್ತಾ ಇದ್ದೀನಿ. ನವರಾತ್ರಿಯಂದು 4ನೇ ದಿನ ನಾವು ಕುಷ್ಮಾಂಡ ದೇವಿಯನ್ನ ಆರಾಧನೆ ಮಾಡ್ತೀವಿ. ಕುಷ್ಮಾಂಡ ದೇವಿಗೆ ಇಷ್ಟವಾಗುವಂಥ ನೈವೇದ್ಯ ಬಂದು ಮಾಲ್ಪುವ ಅಥವಾ ಕಜ್ಜಾಯ. ಇವೆರಡರಲ್ಲಿ ನೀವು ಯಾವುದನ್ನಾದರೂ ಮಾಡಿ ದೇವಿಗೆ ಅರ್ಪಿಸ್ಬೋದು. ಎರಡು ಕೂಡ ದೇವಿಗೆ ಪ್ರಿಯವಾದ ನೈವೇದ್ಯ. ನಾನಿವತ್ತು ಮಾಲ್ಪುವನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮಾಲ್ಪುವ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲನೇದಾಗಿ ನಾನು 1/4 ಕಪ್ ರವೆಯನ್ನು ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಸ್ವಲ್ಪ ಸೋಂಪು ಕಾಳನ್ನ ತಗೊಂಡಿದ್ದೀನಿ. 1-2 ಏಲಕ್ಕಿನ ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಬೌಲ್ಗೆ ನಾನು ಮೈದಾ ಹಿಟ್ಟು ಮತ್ತು ರವೆ ಹಾಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಕಾಳು ಹಾಗೆ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಹಾಲು ಬೇಕಾಗುತ್ತೆ. ಇಷ್ಟು ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಬೀಟರ್ ತಗೊಂಡು ನೀಟಾಗಿ ಬೀಟ್ ಮಾಡಬೇಕು. ಇದು ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ನಮಗೆ ಸ್ವಲ್ಪ ನಾವಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ನೀವು ಹಾಲು ಹಾಕೊಂಡು ಮಾಡ್ಕೊಳ್ತೀನಿ ಅಂದರೆ ಪೂರ್ತಿ ಹಾಲನ್ನೇ ಹಾಕೊಳ್ಳಿ. ನಾನು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಟರ್ ಯಾವ ರೀತಿ ಇರಬೇಕು ಅಂದರೆ ಗಟ್ಟಿ ಇಡ್ಲಿ ಹಿಟ್ಟನ್ನು ಮಾಡ್ಕೊಳ್ತೀವಲ್ಲ ನಾವು, ಆ ರೀತಿ ಇರಬೇಕು, ಗಟ್ಟಿ ಇರಬೇಕು ಸ್ವಲ್ಪ. ನೋಡಿ, ಚೆನ್ನಾಗಿ ಬೀಟ್ ಮಾಡಬೇಕು. ನಾವು ಇದನ್ನು 5-6 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು. ಇದು ಎಷ್ಟು ನಾವು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟೇ ಮಾಲ್ಪುವ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಒಂದು ತಟ್ಟೆನ ಮುಚ್ಚಿ 30 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಮತ್ತು 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಏಲಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದ್ದರೆ ಕೇಸರಿನ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ತುಂಬ ಸಕ್ಕರೆನ ಪಾಕ ಬರೋ ಥರ ಏನು ಮಾಡೋದು ಬೇಡ. ಸ್ವಲ್ಪ ನಾವು ಜಾಮೂನ್ಗೆ ಮಾಡ್ಕೊಳ್ತೀವಲ್ಲ ಅಷ್ಟು ಆದರೆ ಸಾಕಾಗುತ್ತೆ. ನೀಟಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ, ಈ ಥರ ಇದ್ದರೆ ಸಾಕು. ನಾವು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಇಷ್ಟು ಪಾಕ ಸಾಕಾಗುತ್ತೆ. ಇದನ್ನು ಮುಚ್ಚಿ ಒಂದು ಕಡೆ ಎತ್ತಿಟ್ಕೊಂಡ್ರೆ ಪಾಕ ರೆಡಿ ಆಗುತ್ತೆ. ನೆಕ್ಸ್ಟು ಒಂದು ಪ್ಯಾನ್ನ ಇಟ್ಕೊಂಡು ಒಲೆ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಒಂದ್ಸಲಿ ಕಾದ್ಮೇಲೆ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸೌಟಲ್ಲಿ ನಾವು ಮಾಡಿಟ್ಕೊಂಡಿರೋ ಬ್ಯಾಟರ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು. ನೀವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಮೈದಾ ಹಿಟ್ಟು ಒಳಗಡೆ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ, ಅದು ಚೆನ್ನಾಗಿರಲ್ಲ. ನೋಡಿ, ಈ ಥರ ಎರಡು ಕಡೆನೂ ಕೂಡ ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಎರಡು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಈ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಬಿಸಿ ಇರುವಾಗಲೇ ಪಾಕಕ್ಕೆ ಹಾಕೋಬೇಕು. ತಣ್ಣಗಾದ್ಮೇಲೆ ಪಾಕಕ್ಕೆ ಹಾಕಿದ್ರೆ ಬೇಗ ಹೀರ್ಕೊಳ್ಳಲ್ಲ. ಸೊ ಇದು ಬಿಸಿ ಇರುವಾಗಲೇ ಇದನ್ನು ನಾವು ಪಾಕಕ್ಕೆ ಹಾಕ್ಕೊಳ್ಬೇಕು. ಇದು ಪಾಕಕ್ಕೆ ಹಾಕಿ ನಾವು ಒಂದು 3-4 ನಿಮಿಷ ಆದರೆ ಸಾಕಾಗುತ್ತೆ. ಎರಡು ಕಡೆನೂ ನೀಟಾಗಿ ಪಾಕ ಹೀರ್ಕೊಳ್ಳೋದಕ್ಕೆ ಬಿಡಬೇಕು. ನೋಡಿ, ನೀಟಾಗಿ ಪಾಕ ಹೀರ್ಕೊಂಡಿದೆ. ನೆಕ್ಸ್ಟ್ ನಾವು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದೇವಿಗೆ ಇಷ್ಟ ಆಗುವಂತಹ ಮಾಲ್ಪುವ ರೆಡಿ ಆಯಿತು. ಕೊನೆಯಲ್ಲಿ ನಾನು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮೇಲ್ಗಡೆ ಹೀಗೆ ಉದುರಿಸ್ಕೋಬೇಕು. ಇಷ್ಟ ಆದರೆ ನವರಾತ್ರಿಯ 4ನೇ ದೇವಿಯಾದ ಕೂಷ್ಮಾಂಡ ದೇವಿಗೆ ಪ್ರಿಯವಾದ ನೈವೇದ್ಯ ಮಾಲ್ಪುವ ತಯಾರಾಗುತ್ತೆ. ನಾವಿದನ್ನು ಈಗ ದೇವಿಗೆ ಅರ್ಪಿಸ್ಬೋದು. ನೆಕ್ಸ್ಟು ನವರಾತ್ರಿಯ 5ನೇ ದಿನ. ನವರಾತ್ರಿಯ 5ನೇ ದಿನ ನಾವು ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡ್ತೀವಿ. ಸ್ಕಂದಮಾತಾ ದೇವಿಗೆ ಇಷ್ಟ ಆಗೋ ನೈವೇದ್ಯ ಬಾಳೆಹಣ್ಣಿನಿಂದ ತಯಾರಿಸಿದ ಯಾವುದೇ ನೈವೇದ್ಯವನ್ನು ನಾವು ದೇವಿಗೆ ಅರ್ಪಿಸ್ಬೋದು. ನಾನಿಲ್ಲಿ ಬಾಳೆಹಣ್ಣು ಮತ್ತು ಅವಲಕ್ಕಿಯನ್ನು ಉಪಯೋಗಿಸ್ಕೊಂಡು ರಸಾಯನವನ್ನು ಮಾಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಳೆಹಣ್ಣಿನ ರಸಾಯನವನ್ನು ಮಾಡೋದಕ್ಕೆ ನಾನು ಒಂದು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ ಆಗಿದೆ.
ಮತ್ತೆ ಅರ್ಧ ಕಪ್ ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೀನಿ. ಅದು 1 ಕಪ್ ಅವಲಕ್ಕಿ ಆಗಿದೆ. ಇದು ಗಟ್ಟಿ ಅವಲಕ್ಕಿ. ಒಂದು ಅರ್ಧ ಗಂಟೆ ನೆನೆಸ್ಬೇಕಾಗತ್ತೆ. ಮತ್ತೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ, ಒಂದು ಏಲಕ್ಕಿ, ಹಾಗೆ ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ರಸಾಯನವನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಹಣ್ಣು, ಹಾಗೆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ, ದ್ರಾಕ್ಷಿ, ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ, ಕಡೆಯಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿ, ಇಷ್ಟನ್ನು ಹಾಕೊಂಡು ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬಾಳೆಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು, ಜೊತೆಗೆ ಸಕ್ಕರೆ ಕರಗಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನೈವೇದ್ಯ ಸಿದ್ಧ ಆಗುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಉದುರಿಸ್ಕೊಂಡ್ರೆ ನವರಾತ್ರಿಯ 5ನೇ ದಿನವಾದ ಸ್ಕಂದಮಾತಾ ದೇವಿಗೆ ಇಷ್ಟ ಆಗುವಂಥ ಬಾಳೆಹಣ್ಣಿನಿಂದ ಮಾಡಿದಂತಹ ರಸಾಯನ ಸಿದ್ಧ ಆಗುತ್ತೆ. ಈಗ ಇದನ್ನು ನಾವು ದೇವಿಗೆ ಅರ್ಪಿಸ್ಬೋದು. ನವರಾತ್ರಿಯ 6ನೇ ದಿನ ನಾವು ಕಾತ್ಯಾಯನಿ ದೇವಿಯನ್ನ ಆರಾಧನೆ ಮಾಡ್ತೀವಿ. ಕಾತ್ಯಾಯನಿ ದೇವಿಗೆ ಇಷ್ಟ ಆಗುವಂಥ ನೈವೇದ್ಯ ಜೇನುತುಪ್ಪದಿಂದ ಮಾಡಿದ ಯಾವುದೇ ನೈವೇದ್ಯವನ್ನ ನಾವು ತಾಯಿಗೆ ಅರ್ಪಿಸ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ನೈವೇದ್ಯವನ್ನು ಮಾಡೋದಕ್ಕೆ ನಾನು ಜೇನುತುಪ್ಪವನ್ನು ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿನ ತಗೊಂಡಿದ್ದೀನಿ, ಮಕಾನ ತಗೊಂಡಿದ್ದೀನಿ 1 ಕಪ್ ಆಗುವಷ್ಟು, ಹಾಗೆ 1 ಕಪ್ ಆಗುವಷ್ಟು ಹಾಲು. ಇಷ್ಟ ಆದರೆ ಈ ನೈವೇದ್ಯವನ್ನು ಮಾಡ್ಬೋದು. ಈ ನೈವೇದ್ಯವನ್ನು ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹುರ್ಕೊಂಡಿದ್ದೀನಿ. ಇದು ಹುರಿದಾದ್ಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಮಕಾನನ ಹಾಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನೋಡಿ, ಅದು ಹೇಗಾಗಬೇಕು ಅಂದರೆ ಗಟ್ಟಿ ಆಗಬೇಕು. ನೋಡಿ, ಇಷ್ಟು ಗಟ್ಟಿ ಆಗಬೇಕು. ಈ ರೀತಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ನಾವು. ಈಗ ಇದನ್ನು ಮಾಡೋದಕ್ಕೆ ಒಂದು ಬೌಲ್ಗೆ ಕಾಯಿಸಿ ಆರಿಸಿಟ್ಕೊಂಡಿರುವಂಥ 1 ಕಪ್ ಹಾಲನ್ನು ಹಾಕೋಬೇಕು. ಹಾಗೆ ಹುರಿದಿಟ್ಕೊಂಡಿರುವಂಥ ಮಕಾನ, ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಬಾದಾಮಿ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪ, ಹಾಗೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರುವಂತಹ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೈವೇದ್ಯ ಸಿದ್ಧ ಆಗುತ್ತೆ. ಇದನ್ನು ನಾನು ದೇವಿಗೆ ಅರ್ಪಿಸೋದಕ್ಕೆ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಕಡೆಯಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಹಾಕೊಂಡ್ರೆ ಕಾತ್ಯಾಯನಿ ದೇವಿಗೆ ಅರ್ಪಿಸೋದಕ್ಕೆ ಜೇನುತುಪ್ಪದಿಂದ ಮಾಡಿದಂತಹ ನೈವೇದ್ಯ ಸಿದ್ಧ ಆಗುತ್ತೆ. ಮುಂದಿನ ಭಾಗದಲ್ಲಿ ನಾನು ಉಳಿದ ದೇವಿಯರಿಗೆ ಇಷ್ಟ ಆಗುವಂತಹ ನೈವೇದ್ಯವನ್ನ ಮಾಡಿ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.